ಈ ಏಕವಚನ ಬಹುವಚನ ಅಂದ್ರೆ ಇಂಗ್ಲಿಷ್ ಅಲ್ಲಿ ಏನಂತೀವಿ ಸಿಂಗುಲರ್ ಮತ್ತೆ ಪ್ಲೂರಲ್. ಕೆಲವೊಂದು ಅಕ್ಷರಗಳಿಗೆ ಎಸ್ ಸೇರಿಸಿದ್ರೆ ಅದು ಪ್ಲೂರಲ್ ಆಗ್ಬಿಡುತ್ತೆ, ಕೆಲವೊಂದಕ್ಕೆ ಇ ಎಸ್ ಸೇರಿಸಿದ್ರೆ ಪ್ಲೂರಲ್ ಆಗುತ್ತೆ. ಆದ್ರೆ ಕೆಲವೊಂದು ಅಕ್ಷರ ಪದಗಳನ್ನ ನಾವು ಬದಲಿ ಮಾಡ್ಬೇಕಾಗುತ್ತೆ ಪ್ಲೂರಲ್ ಅಂತವಕ್ಕೆ ಏನಂತೀವಿ ಇರ್ರೆಗ್ಯುಲರ್ ಪ್ಲೂರಲ್ಸ್ ಅಂತೀವಿ. ಒಬ್ಬ ಮನುಷ್ಯ ಇದ್ದಾಗ ಅವನಿಗೆ ಎ ಮ್ಯಾನ್ ಅಂತೀವಿ. ಅದೇ ಬಹಳಷ್ಟು ಜನ ಗಂಡ್ಮಕ್ಳಿದ್ದಾಗ ಮೆನ್ ಅಂತ ಹೇಳ್ಬೇಕಾಗುತ್ತೆ, ಬಹುವಚನದಲ್ಲಿ ಮೆನ್ ಅಂತ ಹೇಳ್ಬೇಕಾಗುತ್ತೆ. ಹಾಗೆ ಒಬ್ಬ ಹೆಣ್ಮಗಳು ಇದ್ದಾಗ ಎ ವುಮೆನ್, ಬಹಳಷ್ಟು ಜನ ಹೆಣ್ಮಕ್ಳಿದ್ದಾಗ ವುಮೆನ್ ಅಂತ ಸ್ಪೆಲ್ಲಿಂಗ್ ಚೇಂಜ್ ಆಗುತ್ತೆ, ಅವಾಗ ಬಹುವಚನ ಆಗುತ್ತೆ. ಇಲ್ಲಿ ಯಾವುದೇ ರೀತಿ ಎಸ್ ಅನ್ನೋದನ್ನ ಇ ಎಸ್ ಅನ್ನೋದನ್ನ ನಾವು ಐ ಇ ಎಸ್ ಅನ್ನೋದನ್ನು ಸೇರ್ಸಲ್ಲ. ಹಾಗೆ ನೆಕ್ಸ್ಟ್ ಇನ್ನೊಂದು ನೋಡಿ, ಎ ಪರ್ಸನ್, ಒಬ್ಬ ವ್ಯಕ್ತಿ ಪರ್ಸನ್ ಅಂತ ಕರಿತೀವಿ. ಆದ್ರೆ ಬಹಳಷ್ಟು ಜನ ಇದ್ದಾಗ ಪೀಪಲ್ ಅಂತ ಹೇಳ್ಬೇಕು, ಬಹುವಚನದಲ್ಲಿ ಪೀಪಲ್ ಅಂತ ಹೇಳ್ಬೇಕು. ಈಗ ಎಕ್ಸಾಂಪಲ್ ಫುಟ್, ಒಂದು ಹೆಜ್ಜೆ, ಒಂದು ಫುಟ್, ಎ ಫುಟ್. ಬಹಳಷ್ಟು ಹೆಜ್ಜೆಗಳಿದ್ದಾಗ ಫೀಟ್ ಅಂತ ಹೇಳ್ತೀವಿ. ಹಾಗೆ ಒಂದು ಹಲ್ಲಿಗೆ ಟೂತ್ ಅಂತ ಹೇಳ್ತೀವಿ, ಒಂದೇ ಹಲ್ಲು ಸಿಂಗಲ್ ಇದ್ದಾಗ. ಆದ್ರೆ ಬಹಳಷ್ಟು ಹಲ್ಲುಗಳನ್ನ ಹೇಳ್ಬೇಕಾದಾಗ ನಾವು ಟೀತ್ ಅಂತ ಹೇಳ್ಬೇಕು. ಹಾಗೆ ಒಂದು ಮಗು ಇದೆ, ಚಿಕ್ಕ ಮಗು ಒಂದಿದೆ, ಹಾಗೆ ನಾವೇನಂತೀವಿ ಎ ಚೈಲ್ಡ್, ಎ ಚೈಲ್ಡ್. ಹಾಗೆ ಬಹಳಷ್ಟು ಜನ ಮಕ್ಕಳಿದ್ದಾಗ ಅವಾಗ ನಾವೇನಂತೀವಿ ಚಿಲ್ಡ್ರನ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಒಂದು ಇಲಿ ಇದೆ, ಅದಕ್ಕೇನಂತೀವಿ ಬಹಳಷ್ಟು ಇಲಿ ಇದ್ದಾಗ ಅದಕ್ಕೇನಂತೀವಿ. ಅಥವಾ ಒಂದು ಹಸು ಇದೆ, ಅದಕ್ಕೇನಂತೀವಿ ಬಹಳಷ್ಟು ಹಸುಗಳಿದ್ದಾಗ ಅದಕ್ಕೇನಂತೀವಿ. ಉತ್ತರ